ಈ ಮಡಕೆ ಇದ್ರೊಳಗೆ ಏನು ಇಟ್ಕೊಂಡಿದ್ದೀರಾ ನೀವು? ಇದು ಅಕ್ಕಿ ನಮ್ಮ ದೇಶೀಯ ತಳಿ. ಅಲ್ಲ ಕಪ್ಪು ತರ ಇದೆ ಇದು. ಕಪ್ಪಕ್ಕಿ ಅಂತ ನೋಡಿ ಹಿಂಗಿದೆ. ಹಿಂದೆಲ್ಲ ಬೆಳಿತಿದ್ರು ಇದನ್ನ. ಇದಕ್ಕೆ ಹೆಸರು ಕಪ್ಪಕ್ಕಿ. ಕಪ್ಪಕ್ಕಿ ಅಂತಾನೆ. ಕಪ್ಪು ಭತ್ತ ಇರುತ್ತೆ. ಇದು ಸ್ವಲ್ಪ ಡಾರ್ಕ್ ಬ್ಲಾಕ್ ಅಲ್ಲಿ ಕಪ್ಪು ಭತ್ತ ಬರುತ್ತೆ. ಹಿಂದೆ ಭತ್ತದ ವೆರೈಟಿ ಇರ್ತಿತ್ತು. ಸಣ್ಣೊಳ್ಳೆ, ರಾಜಮುಡಿ, ಆಮೇಲೆ ನೀರೈಟಿ, ಈ ತರ ಈ ಕಪ್ಪಕ್ಕಿಗಳು, ಈ ತರ ಸುಮಾರು ವೆರೈಟಿ ಭತ್ತಗಳು ಇರ್ತಿತ್ತು. ಗೌರಿ ಭತ್ತ ಈ ತರ. ಈಗ ಅವೆಲ್ಲ ಇಲ್ಲ ಬಿಡಿ, ನಶಿಸ್ ಹೋಗಿದೆ ಆಯ್ತಾ. ಎಲ್ಲರೂ ಈಗ ಏನಾಗಿದೆ, ಪಾಲಿಶ್ ಅಕ್ಕಿ ತಿನ್ನಕ್ ಶುರು ಮಾಡಿದ್ಮೇಲೆ ಸೋನಾ ಮಸೂರಿ ಬಂದ್ಬಿಡ್ತಾ ನಮ್ಮ ಇದಕ್ಕೆ ದೇಶಕ್ಕೆ. ಇದ್ರಲ್ಲಿ ಏನೋ ಭಾರಿ ಇದಿದೆ. ನಮ್ಗೆ ನಮ್ಮ ದೇಶದವ್ರಿಗೆ ಏನ್ ಗೊತ್ತಾ, ಹೊರಗಡೆ ಏನ್ ಬರ್ತಾರೋ ಅದನ್ನ ಏನ್ ಬೇಕಾದ್ರೂ ತಿಂತಾರೆ, ನಮ್ದು ಬೇಡ ಅಂತ. ಇದು ಹಿಂದೆಲ್ಲ ನೋಡಿ, ಇದಕ್ಕೆ ಸ್ವೀಟಿಂಗ್ ಉಪಯೋಗಿಸ್ತಿದ್ರು. ಸಿಹಿ ಪದಾರ್ಥ. ಹೌದು, ಪಾಯಸ, ಕೇಸರಿ ಬಾತು ಎಲ್ಲ ಮಾಡ್ಬೋದು. ಇದು ಇದಕ್ಕೆ ನೀವು ಬೇಗ ಹುಳ ಹಿಡಿಯುತ್ತಿ. ನಾವೇನ್ ಹೇಳದ್ನಲ್ಲ ವೆರೈಟಿ, ನಮ್ಮ ಭಾರತೀಯ ತಳಿ ಮತ್ತೆ ಪಾಲಿಶ್ ಇಲ್ದಿದ್ದು ಇದಕ್ಕೆ ಹುಳ ಹಿಡಿಯತ್ತೆ. ನಮ್ಮ ಈ ಸೋನಾ ಮಸೂರಿ ನೀವು ಸೊಸೈಟಿಲಿ ಅಕ್ಕಿ ಕೊಡ್ತಾರೆ, ಅವಕ್ಕೆಲ್ಲ ಏನು ಹಿಡಿಯಲ್ಲ, ಯಾಕಂದ್ರೆ ಏನೋ ಹಾಕಿರ್ತಾರ ಅವ್ರು ಅಂತ. ಹುಳಕ್ಕೂ ಗೊತ್ತಾಗ್ತದೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು. ಹುಳುಗಳಿಗೂ ನೋಡಿ, ಇವಕ್ಕೆ ಬೇಗ ಹುಳ ಬರ್ತವೆ. ಯಾಕೆಂದ್ರೆ ಇದ್ರಲ್ಲಿ ಇದಿರುತ್ತೆ, ಫೈಬರ್ ಅಂಶ ಇರುತ್ತೆ, ಆಗ್ಬಿಡ್ತವೆ. ನೀವು ಇದನ್ನೆಲ್ಲ ಜಾಸ್ತಿ ಇಟ್ಕೊಳಕ್ಕೂ ಬರಲ್ಲ. ಏನು ನೀವು ಈಗ ಮನೇಲೆಲ್ಲ ಜನ ಕಡಿಮೆ ಇರೋದ್ರಿಂದ ಒಂದ್ 5 kg 10 kg ಹಿಂಗ್ ತಂದು ಇಟ್ಕೊಬಹುದು ಅಷ್ಟೇ. ಬಿಟ್ರೆ ಭತ್ತ ಏನೂ ಆಗಲ್ಲ. ಭತ್ತಗಳು ಮಾತ್ರ ಏನೂ ಆಗೋದಿಲ್ಲ. ಸಾವಯವದಲ್ಲಿ ಬೆಳೆದ್ರೆ ಇದಾಗೋದಿಲ್ಲ. ಈ ತರ ಇದಕ್ಕೆ ಹುಳುಗಳು ಬೇಗ ಹಿಡಿತಾವೆ. ಅವಕ್ಕೆ ಈಗ ನೋಡಿ ಸೋನಾ ಮಸೂರಿ ಅವೆಲ್ಲ ನೀವು ಎಷ್ಟು ತಿಂಗಳಿಗೆ ಇಟ್ಟರು ಅಂದ್ರೆ ಈಗ ಹುಳಕ್ಕೆ ಏನ್ ಬೇಡ, ಮನುಷ್ಯರು ನಾವು ತಿಂತಾ ಇದೀವಿ. ಹುಳಕ್ಕೆ ಯಾವ್ದು ಬೇಡವಾ? ನೋಡಿ ಈಗ ಪ್ರಾಣಿ ಪಕ್ಷಿಗಳು ಅವು ನೀವು ಯಾವ್ದು ತಿನ್ನೋದಿಲ್ಲ. ಈ ತರ ಗವರ್ಮೆಂಟ್ ಇದು ಹಾಕಿರೋಂಥದ್ದು ಅವು ಕಡಿಮೆ. ಈಗ ಅನಿವಾರ್ಯ ಕೆಲವು ತಿಂತಾವ್ ಬಿಟ್ರೆ ಅವು ಜಾಸ್ತಿ ಅಟ್ಯಾಕ್ ಮಾಡಲ್ಲ. ನೀವು ಈ ತರ ಸಾವಯವ ಇದಕ್ಕೆ ಅಟ್ಯಾಕ್ ಜಾಸ್ತಿ ಆಯ್ತಾ. ನೀವು ತರಕಾರಿ ಇರ್ಬೋದು, ಭತ್ತಗಳಿರ್ಬೋದು, ಅಕ್ಕಿಗಳಿರ್ಬೋದು, ಯಾವುದೇ ಇದ್ರು ಇದನ್ನ ನಮ್ಮ ಇದರಲ್ಲಿ ಇನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ನನ್ನ ಒಂದು ಆಸೆ. ಅದಕ್ಕೋಸ್ಕರ ಇದನ್ನ ಈ ಕಪ್ಪು ಬಕ್ಕ ಈ ವರ್ಷ ನಾವು ಇದನ್ನ ರಾಜಮುಡಿ ಎಲ್ಲ ಒಂದೊಂದ್ಸ ಸ್ವಲ್ಪ ಹಾಕಿ ಮಾಡೋಣ ಅಂತ ಒಂದು ಗದ್ದೆ ನೆಟ್ಟಿಗೆ ಮಾಡೋಣ ಅಂತಿದೆ. ಇದ್ ನೋಡಿ, ಇದೆಷ್ಟು ಚೆನ್ನಾಗಿದೆ. ಇದು ರಾಮಚಂದ್ರಪುರ ಮಠದಲ್ಲೂ ಕೂಡ ನೀವು ಪಾಯಸ ಮಾಡ್ತಾರೆ, ಇದೇ ಪಾಯಸನೇ ನೈವೇದ್ಯಕ್ಕೆ. ಯಾಕೆಂದ್ರೆ ಏನು ಹಾಕಿರಲ್ಲ, ಬೆಳಿತಾರೆ ಅವರು. ಇಲ್ಲಿ ಅವ್ರದ್ದು ಗದ್ದೆಯಲ್ಲಿ ಬೆಳಿತಾರೆ ಆಯ್ತಾ. ಈಗ ನೀವು ಸಾಗರ ಬದಿ ಎಲ್ಲ ಇದೆ, ನೀವು ನಶಿಸೇನು ಹೋಗಿಲ್ಲ. ಎಲ್ಲ ಅಲ್ಲಿ ಬೀಜ ಭತ್ತಗಳನ್ನ 5 kg ಕೊಡ್ತಾರೆ, ಮತ್ತು ವಾಪಸ್ ಅವ್ರಿಗೆ ಕೊಡ್ಬೇಕು. ನಾವು ಸ್ಟೋರ್ ಮಾಡಿ ನಾವು ಇಟ್ಕೊಬೇಕು. ಅದು ಬಿಟ್ಟು ಜನ ಏನ್ ಮಾಡ್ತಾರೆ, ಎಲ್ಲ ಕೊಟ್ಟು ಹಾರ್ಸೋದು, ಎಲ್ಲ ದುಡ್ಡು ಒಂದು ಕಮರ್ಷಿಯಲಿಗೆ ಬಂದ್ಬಿಟ್ಟಿದ್ದಾರೆ ಜನ. ನಾವು ಹಿಂದಿನ ಪರಿಸ್ಥಿತಿ ಬರ್ಲಿ ಅಂತ ನಂದು ಒಂದು ಆಶಯ.